ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಸರ್ಕಾರಿ ನೌಕರರಿಗೋಸ್ಕರನೇ ಇರ್ತಕ್ಕಂಥ ಸರ್ಕಾರಿ ನೌಕರರ ರಾಜ್ಯ ವಿಮೆ ಅಂದರೆ KGIDಯನ್ನು ಕಡ್ಡಾಯವಾಗಿ ಮಾಡಿಸಬೇಕು ಅಂತ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದ್ರು ಕೂಡ ಇನ್ನೂ ಹಲವಾರು ನೌಕರರು ಇದಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಕಂಡು ಬಂದಿರತಕ್ಕಂಥ ವಿಚಾರ. ಸೊ ಇದಕ್ಕೆ ವಿಮಾ ಇಲಾಖೆ ಗುರುತಿಸಿ ಬರೋಬ್ಬರಿ ಒಂದು 82,256 ಉದ್ಯೋಗಿಗಳು ಕೂಡ ಇನ್ನೂ KGID ಪಾಲಿಸಿಯನ್ನು ಮಾಡಿಸಿಲ್ಲ ಅಂತ ಈಗ ಕಂಡು ಹಿಡಿಯಲಾಗಿದೆ. ಸರ್ಕಾರಿ ನೌಕರರಿಗೆ ಯಾಕೆ ಈ ನಿರಾಸಕ್ತಿ, ಅಂದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಇರ್ತಕ್ಕಂಥ ಜೀವ ವಿಮೆ, ಸೊ ಇದ್ರ ಮೇಲೆ ಯಾಕೆ ಸರ್ಕಾರಿ ನೌಕರರಿಗೆ ನಿರಾಸಕ್ತಿ ಇದೆ ಮತ್ತು ವಿಮೆಯನ್ನು ಮಾಡಿಸೋದ್ರಿಂದ ಏನೇನು ಅನುಕೂಲ ಇದೆ ಹಾಗೂ ಮಾಡಿಸ್ತಿದ್ರೆ ಏನಾಗುತ್ತೆ ನೌಕರರಿಗೆ ಮತ್ತು ವಿಮಾ ಇಲಾಖೆಯ ಆದೇಶಗಳು ಏನೇನಿದೆ, ಸೊ ಇದ್ರ ಬಗ್ಗೆ ಒಂದಷ್ಟು ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ದಯವಿಟ್ಟು. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ನೋಡೋಣ ಹಾಗಾದರೆ KGIDಗೆ ಸಂಬಂಧಪಟ್ಟಂಥ ಮಾಹಿತಿ ಈಗ ಏನು ಬಂದಿದೆ ಅಂತ. ಕರ್ನಾಟಕ ಸರ್ಕಾರಿ ಜೀವ ವಿಮೆ ಇಲಾಖೆಯಲ್ಲಿ ವಿಮೆ ಮಾಡಿಸಲು ಸರ್ಕಾರಿ ನೌಕರರು ನಿರಾಸಕ್ತಿ ತೋರಿರುವ ವಿಚಾರ ಬೆಳಕಿಗೆ ಬಂದಿದೆ. ಕಡ್ಡಾಯವಾಗಿ ಜೀವ ವಿಮೆ ಪಡೆಯಬೇಕೆಂಬ ಸರ್ಕಾರದ ಆದೇಶ ಪಾಲಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಪದೇ ಪದೇ ಸರ್ಕಾರ ಒತ್ತಡ ಹೇರುತ್ತಿರುವುದಕ್ಕೂ ನೌಕರರ ವಲಯದಲ್ಲಿ ಆಕ್ಷೇಪ ವ್ಯಕ್ತವಾಗಿದೆ. ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಅನ್ವಯ ಪ್ರತಿ ಸರ್ಕಾರಿ ನೌಕರ ತನ್ನ ಹುದ್ದೆಗೆ ಗೊತ್ತುಪಡಿಸಲಾದ ವೇತನ ಶ್ರೇಣಿಯ ಪ್ರಕಾರ ವಿಮೆ ಮಾಡಿಸಬೇಕು. 50 ವರ್ಷ ವಯಸ್ಸು ಪೂರ್ಣಗೊಂಡಿರುವವರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಇಲಾಖೆಯ ಕಡ್ಡಾಯ ಜೀವ ವಿಮಾ ನಿಯಮ 8 ತಿದ್ದುಪಡಿ ನಿಯಮದ ಅನ್ವಯ ಹುದ್ದೆಗಳ ವೇತನ ಶ್ರೇಣಿಯ ಸರಾಸರಿ ವೇತನದ 6.2% ಕನಿಷ್ಠ ಮಾಸಿಕ ವಿಮೆ ಕಡ್ಡಾಯವಾಗಿ ಹೊಂದಿರಬೇಕು. ಸೊ ನಿಮಗೆ ಗೊತ್ತುಪಡಿಸಲಾದಂತಹ ಶೇಕಡಾವಾರು 6.2% ಸ್ನೇಹಿತರೆ, ಇದು ನಿಮಗೆ ಗೊತ್ತಿರಲಿ. ಇದು ಇಂದು ವಿಮಾ ಇಲಾಖೆ ಈಗ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಈ ಹಿಂದೆ 2024 ಆಗಸ್ಟ್ 1ರಿಂದ ಅನುಷ್ಠಾನಕ್ಕೆ ಬಂದಿರುವ 7ನೇ ವೇತನ ಶ್ರೇಣಿಗೆ ಅನ್ವಯಿಸುವಂತೆ ಕಡ್ಡಾಯವಾಗಿ ವಿಮಾ ಮೊತ್ತ ಹೆಚ್ಚಿಸಬೇಕು. ಇಲ್ಲವಾದಲ್ಲಿ ವೇತನ ತಡೆಹಿಡಿಯಲಾಗುವುದು ಎಂದು ಈ ಹಿಂದೆ ಎಚ್ಚರಿಕೆಯನ್ನು ನೀಡಲಾಗಿತ್ತು. ಆದಾಗ್ಯೂ 82,256 ನೌಕರರು ಕನಿಷ್ಠ ಮಾಸಿಕ ಕಂತು ಕಟ್ಟುತ್ತಿಲ್ಲ ಎಂಬ ವಿಚಾರ ಇತ್ತೀಚಿನ ಪರಿಶೀಲನೆಯಲ್ಲಿ ಪತ್ತೆಯಾಗಿದೆ. ವಿಮೆ ಪಡೆಯದ ನೌಕರರ ಜಿಲ್ಲಾವಾರು ಪಟ್ಟಿಯನ್ನು ವಿಮಾ ಇಲಾಖೆ ಈಗ ಬಿಡುಗಡೆಯನ್ನು ಮಾಡಿದೆ ಸ್ನೇಹಿತರೆ. ಒಟ್ಟು 82,256 ನೌಕರರು KGID ಪಾಲಿಸಿಯ ಕಂತನ್ನು ಕಟ್ತಾ ಇಲ್ಲ ಅಂತ ಈಗ ಗೊತ್ತಾಗಿರ್ತಕ್ಕಂಥದ್ದು. ಅದರ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದೆ ಸ್ನೇಹಿತರೆ. ನೋಡಿ, ನಿಯಮ 8ರಂತೆ ಕನಿಷ್ಠ ಮಾಸಿಕ ಕಂತನ್ನು ಕಟ್ಟಬೇಕಾಗುತ್ತೆ KGIDಗೆ. ಹುದ್ದೆ ವೇತನ ಶ್ರೇಣಿಯಲ್ಲಿನ 6.25% ಹಣ ಕಟ್ಟಲು ಹಿಂದೇಟನ್ನು ಹಾಕ್ತಾ ಇರ್ತಕ್ಕಂಥದ್ದು. ಸರ್ಕಾರ ಪದೇ ಪದೇ ಒತ್ತಾಯಿಸುತ್ತಿರೋದಕ್ಕೆ ನೌಕರರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈ ವಿಮೆ ಮಾಡಿಸೋದ್ರಿಂದ ನೌಕರರಿಗೆ ಏನೇನು ಅನುಕೂಲ ಆಗಲಿದೆ, ಸೊ ಇದನ್ನು ನೋಡಿ ತಿಳ್ಕೊಳ್ಳೋಣ ಈಗ. ವಿಮೆ ಮೊತ್ತದಲ್ಲಿ 75% ಸಾಲ 9% ಬಡ್ಡಿಯಲ್ಲಿ ಪಡೆಯಬಹುದು. ಸೊ ನೀವು ವಿಮೆ ಕಟ್ತಾ ಇರ್ತಕ್ಕಂಥ ಹಣದಲ್ಲಿ 75% ಸಾಲವನ್ನು 9% ಬಡ್ಡಿನಲ್ಲಿ ನೀವು ಪಡಿಬಹುದಾಗಿದೆ. ಹಾಗೂ 55ನೇ ವರ್ಷಕ್ಕೆ ವಿಮೆ ಮುಗಿದು ಪೂರ್ತಿ ಮೊತ್ತ ಬಡ್ಡಿ ಸಮೇತ ನಿಮಗೆ ಪಾವತಿಯಾಗುತ್ತೆ. ಅದು 55ನೇ ವರ್ಷಕ್ಕೆ ಸ್ನೇಹಿತರೆ. ನಿಮ್ಮ ರಿಟೈರ್ಡ್ ತನಕ ನೀವು ಕಾಯೋ ಹಾಗಿಲ್ಲ. 55ನೇ ವರ್ಷಕ್ಕೆ ಅದು ಬಡ್ಡಿ ಸಮೇತ ನಿಮಗೆ ಪಾವತಿಯನ್ನು ಆಗುತ್ತೆ. ಮತ್ತು ಮೃತಪಟ್ಟರೆ ನಿಗದಿತ ಮೆಚುರಿಟಿ ಮೊತ್ತ ಕುಟುಂಬಕ್ಕೆ ಸಿಗುತ್ತದೆ. ಈ ವಿಮೆ ಮಾಡಿಸೋದ್ರಿಂದ ನಿಮ್ಮ ಮೆಚುರಿಟಿ ಅಮೌಂಟ್ ಎಷ್ಟಿದೆ ಅದು ಇನ್ ಕೇಸ್ ನೌಕರರ ಮೃತ ಹೊಂದಿದಲ್ಲಿ ಅವರ ಕುಟುಂಬಕ್ಕೆ ಪೂರ್ತಿ ಹಣ ಸಿಗಲಿದೆ ಸ್ನೇಹಿತರೆ. ಸೊ ವಿಮಾ ಇಲಾಖೆ ಏನೇನು ವಿಮೆನ ಮಾಡಿಸದಿದ್ದರೆ ಏನಾಗುತ್ತೆ ಸರ್ಕಾರಿ ನೌಕರರಿಗೆ, ಸೊ ಅದರ ಬಗ್ಗೆ ನೋಡೋದಾದರೆ ಜೀವ ವಿಮೆ ಮಾಡಿಸದ ನೌಕರರ ವೇತನ ತಡೆಯುವ ಸಾಧ್ಯತೆ ಇದೆ. ಹಾಗೆ KGID ವಿಮೆ ಮೊತ್ತದ ಆಧಾರದಡಿ ಸಾಲ ಪಡೆಯಲು ಅವಕಾಶವನ್ನು ಇದೆ. ಸೊ ಅದನ್ನು ಅವರು ಕಳ್ಕೊತಾರೆ. ಹಾಗೆ ವೇತನ ಶ್ರೇಣಿಗನುಸಾರ KGID ಮೊತ್ತ ಹೆಚ್ಚಿಸದಿದ್ದರೆ ಸಾಲ ಸಿಗೋದಿಲ್ಲ. ವಿಮಾ ಮೊತ್ತ ಹೆಚ್ಚಳ ಮಾಡಿದವರಷ್ಟೇ ಲೋನ್ ಆಪ್ಷನ್ ತೆಗೆಯುತ್ತೆ. ಸೊ ವಿಮೆ ಮೊತ್ತ ಹೆಚ್ಚಳ ಮಾಡಿದವ್ರಿಗಷ್ಟೇ ಲೋನ್ ಆಪ್ಷನ್ ಸಿಗುತ್ತೆ ಸ್ನೇಹಿತರೆ. ಸೊ ವಿಮಾ ಇಲಾಖೆ ಕೆಲವೊಂದು ನಿಯಮಗಳನ್ನು ಮಾಡಿದೆ. ಅದೇನಪ್ಪ ಅಂತಂದರೆ ನೋಡಿ,
ವಿಮಾ ಇಲಾಖೆ ಮಾಡಿರ್ತಕ್ಕಂಥ ಆದೇಶಗಳು. ಪ್ರತಿ ನೌಕರ ಕಡ್ಡಾಯವಾಗಿ ವಿಮೆ ಪಡೆಯಲು ಕ್ರಮ ಕೈಗೊಳ್ಳಬೇಕು. ಇಲಾಖೆಯ ಎಲ್ಲ ಉಪನಿರ್ದೇಶಕರು ಜಿಲ್ಲಾ ವಿಮಾಧಿಕಾರಿಗೆ ಹೊಣೆಯನ್ನು ನೀಡಲಾಗಿದೆ. ಜಿಲ್ಲಾ ವ್ಯಾಪ್ತಿ ವೇತನ ಬಟವಾಡೆ ಅಧಿಕಾರಿ, ಖಜಾನೆ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಾಗುತ್ತೆ. ನೌಕರರ ಮಾಸಿಕ ವಿಮಾ ಕಂತನ್ನು ಆಗಿಂದಾಗ್ಗೆ ಪರಿಶೀಲನೆಯನ್ನು ನಡೆಸಬೇಕು. ಹಾಗೂ ನಿಗದಿಗಿಂತ ಕಡಿಮೆ ವಿಮೆ ಮಾಡಿಸಿದಲ್ಲಿ ವೇತನ ಶ್ರೇಣಿಗೆ ಅನ್ವಯ ಹೆಚ್ಚಿಸಬೇಕಾಗುತ್ತೆ. ನೌಕರರಿಂದ ಕಡ್ಡಾಯ ಪ್ರಸ್ತಾವನೆ ಪಡೆದು ನಿಯಮಾನುಸಾರ ವಿಮೆಯನ್ನು ಹೆಚ್ಚಿಸಬೇಕಾಗತ್ತೆ. ಸೊ ಇದಿಷ್ಟು ವಿಮಾ ಇಲಾಖೆ ಮಾಡಿರ್ತಕ್ಕಂಥ ಆದೇಶಗಳು ಸ್ನೇಹಿತರೆ. ಸೊ ವಿಮೆ ಮಾಡಿಸೋದ್ರಿಂದ ಯಾರಿಗೂ ತೊಂದರೆ ಆಗಲ್ಲ ಅಂತ ಅನ್ಕೋತೀನಿ. ನನ್ನ ಪ್ರಕಾರ ಮಾಡಿಸೋದು ತುಂಬ ಒಳ್ಳೆಯದು. ಏಕೆಂದರೆ ನಿಮ್ಮ ತಿಂಗಳ ಸ್ಯಾಲ್ರಿನಲ್ಲಿ ಇಂತಿಷ್ಟು ಅಂತ ನಿಮಗೆ ಡಿಡಕ್ಟ್ ಆಗುತ್ತೆ ನಿಜ. ಆದರೆ ಅದರಿಂದ ಅನುಕೂಲ ತುಂಬ ಇರೋದರಿಂದ ನೀವು ಮಾಡಿಸೋದು ಬೆಟರ್ ಅಂತ ನನಗನ್ಸುತ್ತೆ ಸ್ನೇಹಿತರೆ. ಸೊ 82,256 ಜನ ಯಾರ್ಯಾರು ಈಗ ಕಡ್ಡಾಯ ವಿಮೆಯನ್ನು ಮಾಡಿಸಿಲ್ಲ, ಸೊ ಅವರ ಒಂದು ಪಟ್ಟಿಯನ್ನು ಈಗ ಬಿಡುಗಡೆ ಮಾಡಲಾಗಿದೆ. ಈಗ ಮತ್ತೆ ಅವರುಗಳಿಗಾಗಿ ಮತ್ತೊಂದು ಆದೇಶವನ್ನು ಹೊರಡಿಸ್ತಾರೆ. ಅವರ ವಿಮಾ ಕಂತನ್ನು ಕಟಾವು ಮಾಡೋದಕ್ಕೆ ಮತ್ತೆ ಕ್ರಮವನ್ನು ಕೈಗೊಳ್ತಾರೆ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.